ಅಲ್ಲಿ ನಾನು ಹೋದ ಬಾರಿ ಕೂಡ ಉತ್ತರ ಕೊಟ್ಟಿದ್ದೆ ಅಧ್ಯಕ್ಷರೇ. ಈ ಆರೋ ಪ್ಲಾಂಟ್ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಾನ್ಯ ಸದಸ್ಯರು ಹೇಳ್ದಂಗೆ MP ಲ್ಯಾಡ್ನಲ್ಲಿ ಹಾಕ್ತಾರೆ, MLA ಲ್ಯಾಡಲ್ಲಿ ಹಾಕ್ತಾರೆ, MLCಗಳು ಕೊಡ್ತಾರೆ, CSRನಲ್ಲಿ ಹಾಕ್ತಾರೆ, ಮಿಲ್ಕ್ ಯೂನಿಯನಲ್ಲಿ ಹಾಕ್ತಾರೆ. ಯಾವುದೂ ನಮ್ಮ ಗಮನಕ್ಕೆ ಇಟ್ಟು ನಾವು ಮಾಡೋದಿಲ್ಲ, ಅವರು ನಮ್ಗೆ ಹೇಳೋದಿಲ್ಲ ಅಧ್ಯಕ್ಷರೇ. ಮಾಡಿಬಿಟ್ಟು ಮೇಂಟೆನೆನ್ಸಿಗಿರ್ಬೋದು ಅಥವಾ ನಿರ್ವಹಣೆಗಿರ್ಬೋದು ಗ್ರಾಮ ಪಂಚಾಯತಿಗೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿಬಿಡ್ತಾರೆ. ಅದಕ್ಕೆ ಮೇಂಟೆನೆನ್ಸಿಗೆ ಅಲ್ಲಿಂದಾನೂ ದುಡ್ಡು ಕೊಟ್ಟಿರಲ್ಲ, ಕಟ್ಟಡಕ್ಕೂ ನಮ್ಮಿಂದ ಇರೋದಿಲ್ಲ, ನಿರ್ವಹಣೆ ಮತ್ತು 5 ವರ್ಷ ಮೇಂಟೆನೆನ್ಸಿಗೆ ಪಂಚಾಯತಿಗಳೇ ಮಾಡಬೇಕು ಅಂತ ಇದೆ. ಅದಕ್ಕೆ ಹೋದ ಬಾರಿ ಕೂಡ ಡಾಕ್ಟರ್ ಅವರು ಇಲ್ಲಿ ಹೇಳಿದಾಗ ನಾನು ಹೇಳಿದ್ದೆ ಅಧ್ಯಕ್ಷರೇ, ಒಂದು ಬ್ಲೂ ಪ್ರಿಂಟನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಟು ಬಿ ವೆರಿ ಆನೆಸ್ಟ್ ಅಧ್ಯಕ್ಷರೇ, 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಇರಬರ ನಮ್ಮ ದೇಶದಲ್ಲಿ ಇರಬರ ಯಾರ್ಯಾರು ವೆಂಡರ್ಸ್ ಇದ್ದಾರೆ, ನಿಮ್ಮ ಕೆಂಟ್ ಇರ್ಬೋದು, ನಿಮ್ಮ ಆಕ್ವಾ ಗಾರ್ಡ್ ಇರ್ಬೋದು, ಕೋಕಾ ಕೋಲಾದವ್ರು ಇರ್ಬೋದು, ಪೆಪ್ಸಿ ಅವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ನಾನೇ ವೈಯಕ್ತಿಕವಾಗಿ ಮಾತನಾಡಿದ್ದೀನಿ ಅಧ್ಯಕ್ಷರೇ. ಎಲ್ಲರೂ ಕೂಡ ಮಾರಾಟ ಮಾಡೋಕ್ಕೆ ರೆಡಿ ಇದ್ದಾರೆ, ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ನಿರ್ವಹಣೆ ಮಾಡೋಕ್ಕಿರ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಅದಕ್ಕೆ ಮೇಂಟೆನೆನ್ಸ್ ಮಾಡೋದಿರ್ಬೋದು, ಅದಕ್ಕೆ ಅವ್ರು ಯಾರು ರೆಡಿ ಇಲ್ಲ. ಗ್ರಾಮ ಪಂಚಾಯತ್ನಲ್ಲಿ ಅವರ ಫಂಡಲ್ಲಿ ಯಾವ್ದು ಮಾಡ್ತಾ ಇದ್ದಾರೆ, ಅವ್ರ ಫಂಡಲ್ಲಿ ಯಾವ್ದು ಮಾಡ್ತಾ ಇದ್ದಾರೆ ಅದು ಕರೆಕ್ಟಾಗಿ ನಡೀತಾ ಇದೆ ಅಧ್ಯಕ್ಷರೇ. ಬಟ್ ಯಾವುದು ಬೇರೆ ಫಂಡಿಂದ ಮಾಡಿಬಿಟ್ಟು ನಿರ್ವಹಣೆ ಪಂಚಾಯತ್ ಜವಾಬ್ದಾರಿ ಅಂತ ಇದ್ದಾರೆ, ಅವರು ಸರಿಯಾಗಿ ನಡೀತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇಟ್ ಇಸ್ ನಾಟ್ ಬೀನ್ ಸಕ್ಸಸ್ಫುಲ್. ನಮ್ಮ ಉದ್ದೇಶ ಏನಿರೋದು ಶಾಶ್ವತ ನೀರನ್ನು ಕೊಡಲಿಕ್ಕೆ, ಮೂಲಗಳನ್ನು ಕೂಡ ಶಾಶ್ವತವಾಗಿರುವಂತಾದ್ರೆ ನಾವು ನೋಡಬೇಕು. ಸಿಂಗಲ್ ವಿಲೇಜ್ ಸ್ಕೀಮು ಮತ್ತು ಮಲ್ಟಿ ವಿಲೇಜ್ ಸ್ಕೀಮ್ಗಳ ಮೇಲೆ ನಮ್ದು ಹೆಚ್ಚು ಕಾನ್ಸಂಟ್ರೇಷನ್ ಇದೆ ಅಧ್ಯಕ್ಷರೇ. ನಾನು ಹೇಳ್ದಂಗೆ ಇದಕ್ಕೆ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾದಂಥ ಪರಿಹಾರ ಇಲ್ಲ ಅಧ್ಯಕ್ಷರೇ. ಬಟ್ ನಾನು ಒಂದು ಸದನಕ್ಕೆ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಏನಪ್ಪ ಅಂದರೆ, ಒಂದು ಈ ಕಂಪನಿದವರಿಗೂ ನಾವು ಮಾತಾಡ್ತಾ ಇದ್ದೀವಿ, ಯಾರು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರ್ಬೋದು, ನಿರ್ವಹಣೆಗಿರ್ಬೋದು, CSR ಇರ್ಬೋದು, ಅವರಿಗೆಲ್ಲರಿಗೂ ಸೇರಿ ಒಂದು ಆರೋ ಪ್ಲಾಂಟ್ಸಿಗೆ ಒಂದು ನೀಲಿ ಲಕ್ಷ್ಯ ಹಾಕಲಿಕ್ಕೆ ಹಲವಾರು ತಿಂಗಳಿಂದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಸೊ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದಕ್ಕೆ ನಿರ್ದಿಷ್ಟವಾದಂಥ ಉತ್ತರ ಇವಾಗಲೇ ಬೇಕು ಅಂದರೆ ನನ್ನ ಹತ್ರ ಇಲ್ಲ, ಸುಮ್ಮನೆ ಸುಳ್ಳು ಹೇಳೋದ ಅಲ್ಲ. ಫಸ್ಟ್ ಇರೋದು ಹಾವೇರಿದು ಉತ್ತರ ಕೊಟ್ಟಿದ್ದೀನಿ. ನಾನು ಇದಕ್ಕೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ. ಉತ್ತರ ಹಿಂಗೆ ಕೊಡಬೇಕಂದ್ರೆ ಹೇಗಿದೆ? ಕೊಡಿ, ನಿಮ್ಮ MLA ಕೊಡಿ, ನಿರ್ವಹಣೆ ಮಾಡ್ತೀನಿ. ಹೆಂಗ್ ಬೇಕಾಗಿ ಮಾತಾಡೋದಲ್ಲ. ಕೊಡಿ, MLA ಫಂಡ್ ಎಷ್ಟು ಕೊಟ್ಟಿದ್ದೀರಾ? ಆರೋ ಪ್ಲಾಂಟಿಗೆ ಎಷ್ಟು ಕೊಟ್ಟಿದ್ದೀರಾ?